ನಾನು ನಿನ್ನ ಜೊತೆಗೆ ಇರ್ತೀನಿ, ನೀವು ಯಾಕೆ ಇದು ಮಾಡ್ಕೋತೀರಾ? ತಗೊಳ್ಳಿ. ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥ. ಯೋಂತ ಪ್ರವೇಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣ. ನಮೋ ಭಗವತೆ ಪುರುಷಾಯ ತುಭ್ಯ ನಮೋ ಮಹದ್ಭ್ಯ. ಪರಮಾತ್ಮನ ಪಾದಪದ್ಮಗಳಲ್ಲಿ ಶ್ರದ್ಧಾ ಭಕ್ತಿ ಗೌರವದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ಎಲ್ಲ ದೇವಾನು ದೇವತೆಗಳಲ್ಲಿ, ಋಷಿ ಮುನಿಗಳಲ್ಲಿ, ಸಾಧು ಸಂತರಲ್ಲಿ, ಸಂತ ಮಹಾಂತರಲ್ಲಿ, ದೂತ ಅವಧೂತರಲ್ಲಿ, ಮತ್ತೆ ಇವತ್ತಿನ ಈ ಸಮಾರಂಭಕ್ಕೆ ಸಮ್ಮೇಳನಕ್ಕೆ ಭೂಷಣಪ್ರಾಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ, ವೈಸ್ ಚಾನ್ಸಲರ್ ಆಗಿರತಕ್ಕಂಥವರು ಅತ್ಯಂತ ಪ್ರಾಮಾಣಿಕವಾಗಿ ನಿಸ್ಪೃಹವಾಗಿ ಜನರ ಮನಸ್ಸನ್ನು ಪೂರ್ತಿ ಅರ್ಥ ಮಾಡಿಕೊಂಡು ಹೇಗೆ ಮಾತಾಡ್ಬೋದು ಅನ್ನೋದಕ್ಕೆ ನಿದರ್ಶನ ದೃಷ್ಟಾಂತ ಆಗಿರತಕ್ಕಂಥವ್ರು ನಮ್ಮ ಪರಮ ಶಿವಮೂರ್ತಿಗಳು ಇವತ್ತಿದ್ದ. ಅವರಿಗೆ ನನ್ನ ಹೃದಯ ತುಂಬಿರತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಸನ್ಮಾನ ಸ್ವೀಕಾರ ಮಾಡಿರತಕ್ಕಂಥ ಹಾರ ನಾಗರಾಚಾರ್ಯರು ಮತ್ತೆ ಹಿರಿಯರಾಗಿರ್ತಕ್ಕಂಥ ಶೇಷಚಂದ್ರಿಕಾ ಅವರಿಗೆ ನಮ್ಮ ಅಭಿನಂದನೆಗಳು ಸಲ್ಲಿಸ್ತಾ, ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಧರ್ಮವೀರ್ ಮುರಳಿ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ, ಈ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಆಗಲಿ ಅಥವಾ ನಮ್ಮ ರಂಗವಿಟ್ಲ ಆಗಲಿ ಇದೆಲ್ಲ ಬೆಳೆಯೋದಕ್ಕೆ ಕಲಶಪ್ರಾಯರಾಗಿರತಕ್ಕಂಥ ಸುಭಾಷ್ ಕಾಕಂಡ್ಕಿ ಅವರು, ಅವರಿಗೆ ನಮ್ಮ ಹೃದಯ ತುಂಬಿರತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ, ಮತ್ತೆ ಇದಕ್ಕೆ ಒಂದು ವಿಶ್ವವಿದ್ಯಾನಿಲಯದ ಚೌಕಟ್ಟು ಕೊಟ್ಟು ರಿಸರ್ಚ್ ಮಾಡಿಸಿ, ಇಂಟೆನ್ಸಿವ್ ರಿಸರ್ಚ್ ಮಾಡಿಸಿ, ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡಿಸಿ, ಅವರಿಗೆ ಡಾಕ್ಟರೇಟ್ ಕೊಟ್ಟು ಅವರಿಗೆಲ್ಲ ಒಂದು ಘನತೆಯನ್ನು ತಂದು ಕೊಟ್ಟಿರತಕ್ಕಂಥವ್ರು ಶಾಸ್ತ್ರಿಗಳು, ಅವರಿಗೆ ನಮ್ಮ ಹೃದಯ ತುಂಬಿರತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಮತ್ತೆ ಡಾಕ್ಟರ್ ಸುರೇಶ್ ಪಾಟೀಲ್ರು ಪ್ರಿನ್ಸಿಪಾಲ್ರಾಗಿದ್ದಂಥವ್ರು, ಅಕಾಡೆಮಿಕ್ ಡೈರೆಕ್ಟರ್ ಆಗಿದ್ದಂಥವ್ರು, ಇವತ್ತು ನಮ್ಮ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆಯ ಕಾರ್ಯದರ್ಶಿಗಳಾಗಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಇದೆಲ್ಲಕ್ಕೂ ಕ್ರಿಯಾಶಕ್ತಿಯಾಗಿರತಕ್ಕಂಥವ್ರು ನಮ್ಮ ವಿದ್ವಾನ್ ಲಕ್ಷ್ಮೀನಾರಾಯಣ ಆಚಾರ್ಯರು, ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ನೀವೆಲ್ಲ ಬಂದಿದ್ದೀರಾ. ಡಾಕ್ಟರ್ ಅನಿಲ್ ಕುಮಾರ್ ಬಂದಿದ್ದಾರೆ, ತುಂಬ ಜನ ವಿದ್ವಾಂಸರು ಬಂದಿದ್ದೀರಾ, ನಿಮಗೆಲ್ಲ ಅಭಿನಂದನೆ ಹೇಳಿ, ಈ ಭಾಷಣ ಪ್ರಿಂಟ್ ಆಗಿದೆ, ಆಮೇಲೆ ಕೊಡ್ತೀವಿ, 4 ಮಾತು ಮಾತ್ರ ಹೇಳ್ತೀನಿ. ಇವತ್ತು ಸ್ವಾಮಿಗಳು ಮತ್ತೆ ಪರಮಶಿವಮೂರ್ತಿ ಅವರು ಇಬ್ಬರು ಇಲ್ಲಿ ಬಂದಿರೋದಕ್ಕೊಂದು ಕಾರಣ ಇರುತ್ತೆ. ಏನು ಅಂತಂದ್ರೆ, ದಾಸ ಸಾಹಿತ್ಯ ಇವತ್ತು ಅದ್ಭುತವಾಗಿ ಬೆಳೀತಾ ಇದೆ, ಬೆಳೆದಿದೆ, ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಕೂತ್ಕೊಂಡಿದೆ. ಅದಕ್ಕೆ ಬಹಳ ಮುಖ್ಯವಾಗಿ ಕಾರಣರಾಗಿರತಕ್ಕಂಥವ್ರು ಪುರಂದರದಾಸರು. ಪುರಂದರದಾಸರಿಗೆ ಮುಖ್ಯವಾಗಿ ಕಾರಣರಾಗಿರತಕ್ಕಂಥವ್ರು ವ್ಯಾಸರಾಜರು. ವ್ಯಾಸರಾಜ ಸ್ಮರಣೆ ಮಾಡಬೇಕು. ವ್ಯಾಸರಾಜರ ಸ್ಮರಣೆ ಕುಲಕೋಟಿ ಉದ್ಧರಣೆ ಅಂತ ಪುರಂದರದಾಸರು ಹೇಳ್ತಿದ್ದಾರೆ. ಯಾತಕ್ಕೆ ವ್ಯಾಸರಾಜರ ಸ್ಮರಣೆ ಮಾಡಬೇಕು ಅಂದ್ರೆ, ಇವತ್ತು ಯಾವ ಹಂಪಿಯಲ್ಲಿ ಪರಮಶಿವಮೂರ್ತಿಗಳು ಚಾನ್ಸಲರ್ ಆಗಿದ್ದಾರೋ ಅದೇ ಹಂಪಿನಲ್ಲಿ ಅಧಿಕೃತವಾಗಿ ಶಾಸನಬದ್ಧವಾಗಿ, ಅಲ್ಲೊಂದಿದೆ ತಮಾಷೆ, ಶಾಸನ ಶಾಸ್ತ್ರದಲ್ಲಿ ಲೆಜೆಂಡ್ ನಮ್ಮ ವೈಶಾಸ್ತ್ರರು, ಶಾಸ್ತ್ರದ ಲೆಜೆಂಡ್ ಆಗಿದ್ದಂಥವ್ರು ವ್ಯಾಸರಾಜ ಸ್ವಾಮಿಗಳು. ವ್ಯಾಸರಾಜ ಸ್ವಾಮಿಗಳು ನಾಟ್ ರೀಡಿಂಗ್ ದ ಶಾಸನ, ನಾಟ್ ರೈಡಿಂಗ್ ದ ಶಾಸನ, ಎಲ್ಲ ಸಾಮ್ರಾಜ್ಯಗಳು, ಚಕ್ರವರ್ತಿಗಳು ಯಾರ ಬಗ್ಗೆ ಶಾಸನ ಹಾಕ್ಬೇಕು ಅಂದ್ರೆ ವ್ಯಾಸರಾಜರ ಬಗ್ಗೆ ಶಾಸನ ಹಾಕ್ಬೇಕಪ್ಪ ಅಂತ ಅನಿಸ್ಕೊಂಡಿರತಕ್ಕಂಥ. ಏನು ಶಾಸನ? ವಲ್ಲಭಾಚಾರ್ಯರು ಬರ್ತಾರೆ ವಿಜಯನಗರಕ್ಕೆ, ವ್ಯಾಸರಾಜರು ಕೃಷ್ಣದೇವರಾಯನ್ ಕರೀತಾರೆ. ಕೃಷ್ಣದೇವರಾಯನ್ ಹೇಳ್ತಾರೆ, ಅಪ್ಪ ಇಡೀ ಉತ್ತರ ಭಾರತದಲ್ಲಿ ರಾಧೇ ಕೃಷ್ಣ ಕೃಷ್ಣ ಮುಕ್ತಿಯ ಮಹದ್ಭುತವಾಗಿರತಕ್ಕಂಥ ಸಂಚಲನ ಮೂಡಿಸ್ಯಾರ ಕಣೋ, ಅವರು ಬಂದಿದ್ದಾರೆ ನಮ್ಮ ರಾಜ್ಯಕ್ಕೆ, ಅವರನ್ನ ವಿಜಯನಗರದ ರತ್ನಸಿಂಹಾಸನದ ಮೇಲೆ ಮಂಡಿಸಿ ಸ್ವರ್ಣಾಭಿಷೇಕ ಮಾಡೋ ರಾಜ ಅಂತ ಹೇಳ್ತಾರೆ. ಆಗ ಕೃಷ್ಣದೇವರಾಯ ಹೋಗಿ ಪ್ರಫುಲ್ಲಿತನಾಗಿ ತಗ್ಗಿ ಬಗ್ಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ವಲ್ಲಭಾಚಾರ್ಯರಿಗೆ, ತಾವು ಬಂದಿರೋದನ್ನ ಭಾಗ್ಯ ಸ್ವಾಮಿ, ಸಾಮ್ರಾಜ್ಯದ ಭಾಗ್ಯ, ನಿಮ್ಮನ್ನು ಸಿಂಹಾಸನದ ಮೇಲೆ ಮಂಡಿಸಿ ನೀವೊಂದು ಸನ್ಮಾನ ಮಾಡಬೇಕು ಅಂತ ಆಸೆ ಇದೆ, ದಯವಿಟ್ಟು ಸ್ವೀಕಾರ ಮಾಡ್ಬೇಕು ಸ್ವಾಮಿ. ಅವ್ರು ಹೇಳ್ತಾರೆ, ನನಗೆ ಗೊತ್ತಿರತಕ್ಕಂಥ ಜಪನೋ ತಪನೋ ಅನುಷ್ಠಾನನೋ ದೇವರ ಸ್ಮರಣೆನೋ ಏನು ಮಾಡಬೇಕೋ ಮಾಡಿಕೊಂಡು ನನಗೆ ಒಂದು ನಂಬಿಕೆ, ಒಂದು ಭರವಸೆ ಇದೆ, ನೀನು ಅದೇನು ಅಂತಲ್ಲ, ಯಾರು ಸನ್ಮಾನ ಮಾಡಿದ್ರು ಮಾಡಿಸ್ಕೊಂಬೋ ಯೋಗ್ಯತೆ ನನಗಿದೆ ಅಂತ ನನಗೆ ಗೊತ್ತು. ಸನ್ಮಾನ ಮಾಡಿಸ್ಕೊಳ್ತಕ್ಕಂಥ, ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥ ಯೋಗ್ಯತೆ ಇದೆ ಅಂತ ನನಗೆ ಭರವಸೆ ಇದೆ. ಆದ್ರೆ ನನಗೆ ಸನ್ಮಾನ, ನನಗೆ ಸ್ವರ್ಣಾಭಿಷೇಕ ಮಾಡತಕ್ಕಂಥ ಯೋಗ್ಯತೆ ನಿನಗಿದೆಯೋ ಇಲ್ವೋ ಅಂತ ತಿಳ್ಕೊಂಬಕ್ಕೆ ಮುಂಚೆ ನಾನು ಒಪ್ಪಿಗೆ ಹೇಗೆ ಕೊಡ್ಲ ಸ್ವಾಮಿ? ಕೃಷ್ಣದೇವ, ನಾನು ಸಾಮ್ರಾಟ, ಚಕ್ರವರ್ತಿ ಇರಬಹುದು, ಅದು ಪದವಿ, ನೀನು ಬೇರೆ ಪದವಿ ಬೇರೆ. ಹ್ಯಾವ್ ಯು ಅರ್ನ್ಡ್ ದಟ್? ಏನ್ ಸ್ವಾಮಿ, ನಾನು ಯಾರು ಪ್ರಶ್ನೆ ಮಾಡಿಲ್ಲ, ತಾವು ಪ್ರಶ್ನೆ ಮಾಡ್ತಾ. ಹೌದು, ಸನ್ಮಾನ ಮಾಡೋರಿಗೆ ಒಂದು ಯೋಗ್ಯತೆ ಬೇಕು,
ಯಾರು ಕರೆದ್ರೆ ಅವ್ರು ಹೋಗಿ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಬರ್ಕೊಡ್ದು. ಸನ್ಮಾನ, ನೀನ್ ಚಕ್ರವರ್ತಿ ಇರ್ಬೋದು, ಅದು ನನಗೆ ಸನ್ಮಾನ ಮಾಡೋಕೊಂದು ಯೋಗ್ಯತೆ ಬೇಕು. 3 ತಿಂಗಳು ಟೈಮ್ ಕೊಡು. 3 ತಿಂಗಳು ಇಡೀ ವಿಜಯನಗರದ ಎಲ್ಲ ಒಂದು ಸ್ಟಡಿ ಮಾಡ್ತೀನಿ. ನನ್ನ ಮನಸ್ಸಿಗೆ ಅಪ್ಪ ಇವನು ನನಗೆ ಸನ್ಮಾನ ಮಾಡ್ಬೋದು ಯೋಗ್ಯತೆ ಇದೆ ಅಂದ್ರೆ ನಾನು ಒಪ್ಪಿಗೆ ಕೊಡ್ತೀನಿ. 3 ತಿಂಗಳು ವಿಜಯನಗರದ ಊರು ದೇವಸ್ಥಾನ ಆಗ್ರಹ ಮನೆ ಎಲ್ಲ ಓಡಾಡಿದ್ರು. ಕಡೆಗೆ ಅವರು ಅಪ್ಪ ಮಾಡು ಸಿದ್ಧ ಆಗೋ. ಬಂದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಇಡೀ ವಿಜಯನಗರ ಸಾಮ್ರಾಜ್ಯ 4 ಕಾಲಗಳ ಮೇಲೆ ಬಲಿಷ್ಠವಾಗಿ, ವಿಶಿಷ್ಟವಾಗಿ, ಆಶಿಷ್ಟವಾಗಿ ಧರ್ಮದ ಮೇಲೆ, ಸತ್ಯದ ಮೇಲೆ, ನ್ಯಾಯದ ಮೇಲೆ ರೀತಿಯಲ್ಲಿ ನಡೀತಾ ಇದೆ. ಇದು ರಾಜನಿಂದ ಸಾಧ್ಯ ಇಲ್ಲ, ಕತ್ತಿಯಿಂದ ಸಾಧ್ಯ ಇಲ್ಲ, ರಾಜ ಮುದ್ರೆಯಿಂದ ಸಾಧ್ಯ ಇಲ್ಲ, ಕಿರೀಟದಿಂದ ಸಾಧ್ಯ ಇಲ್ಲ. ನೀನು ವಿಜಯನಗರದ ನಿರ್ಣಯ ತಗೊಳ್ತಾ ಇಲ್ಲ. ಯು ಆರ್ ನಾಟ್ ದ ಅಲ್ಟಿಮೇಟ್ ಡಿಸಿಷನ್ ಮೇಕರ್, ಯು ಆರ್ ನಾಟ್ ಸುಪ್ರೀಂ ಡಿಸಿಷನ್ ಮೇಕರ್. ಅಬೌವ್ ಯು ದೇರ್ ಅನ್ ಇನ್ವಿಸಿಬಲ್ ಹ್ಯಾಂಡ್. ಯಾವುದೋ ಒಂದು ಅಗೋಚರವಾಗಿರ್ತಕ್ಕಂಥ ಧರ್ಮದ ಶಕ್ತಿ ಇಡೀ ವಿಜಯನಗರ ಸಾಮ್ರಾಜ್ಯದ ನಿಗಮ ಆಗಮಗಳ ಅಂತಿಮ ನಿರ್ಣಯ ತಗೊಳ್ತಾ ಇದೆ. ಯು ಆರ್ ನಾಟ್ ದ ಡಿಸಿಷನ್ ಮೇಕರ್. ಅದು ಯಾವುದು ಅಂತ ನನಗೆ ಹೇಳು, ನೀನು ಮಾಡು. ನಿನ್ಗೆ ಯೋಗ್ಯತೆ ಇದೆ, ನಿನಗೆ ಅರ್ಹತೆ ಇದೆ, ಘನತೆ ಇದೆ, ಮಾಡು. ಈ ಸತ್ಯ ನನಗೆ ಬಿಚ್ಚಿಡು. ಆಗ ಅವನು ಹೇಳ್ತಾರೆ, ಸ್ವಾಮಿ ಯಾರು ನನಗೆ ಪ್ರಶ್ನೆ ಮಾಡಿಲ್ಲ, ನೀವು ಪ್ರಶ್ನೆ ಮಾಡಿಬಿಟ್ರಿ. ಐ ಆಮ್ ನಾಟ್ ದಿ ಡಿಸಿಷನ್ ಮೇಕರ್. ಅಬೌವ್ ಮೀ ದೇರ್ ಇಸ್ ಅನದರ್ ಗ್ರೇಟೆಸ್ಟ್ ಹ್ಯಾಂಡ್ ವಿಚ್ ದ ಡಿಸಿಷನ್ ಮೇಕರ್ ಅಂತ. ಇದಕ್ಕೆ ಉತ್ತರ ಖಾಸಗಿಯಾಗಿ ಪ್ರಶ್ನೆ ಕೇಳಿದ್ದೀರಾ, ಸಾರ್ವಜನಿಕವಾಗಿ ನಾಳೆ ಬೆಳಿಗ್ಗೆ ಉತ್ತರ ಕೊಡ್ತೀನಿ. ಮಾರನೇ ದಿನ ಬೆಳಿಗ್ಗೆ ಅವರಿಗೆ ಅಭಿಷೇಕ ನಿಶ್ಚಿತ ಆಗಿದೆ. ಇಡೀ ರಾತ್ರಿ ಕೃಷ್ಣದೇವರಾಯ ಎದ್ದಿದ್ದು ಶಾಸನ ಬರೆಯತಕ್ಕಂಥವ್ರನ್ನ ಕರೆಸಿ ಶಾಸನ ಕೊರಿಸ್ತಾನೆ. ಮಾರನೇ ದಿನ ಬೆಳಿಗ್ಗೆ ಸಾವಿರಾರು ಜನ ಸೇರಿದ್ದಾರೆ. ವ್ಯಾಸರಾಜರು ಬಂದ್ರು, ವಲ್ಲಭಾಚಾರ್ಯನ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದ್ರು. ಇನ್ನೇನು ಅವರಿಗೆ ಸ್ವರ್ಣಾಭಿಷೇಕ ಪ್ರಾರಂಭ ಆಗಬೇಕು. ಕಣ್ಣಲ್ಲೇ ಪ್ರಶ್ನೆ ಕೇಳಿದ್ರಂತೆ. ಕಣ್ಣಲ್ಲಿ ಪ್ರಶ್ನೆ ಕೇಳ್ತಾರೆ. ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿ? ನಿನ್ನನ್ನು ಮೀರಿರತಕ್ಕಂಥ ಅಗೋಚರವಾಗಿರತಕ್ಕಂಥ ಅದ್ಭುತ ಶಕ್ತಿಯೊಂದು ವಿಜಯನಗರವನ್ನ ಆಳ್ತಾ ಇದೆ. ಆ ಶಕ್ತಿ ಯಾವುದು ಅಂತ ಕೇಳ್ತಾರೆ. ಆಗ ಶಾಸನ ಬರೆಸಿರ್ತಾರಲ್ಲ, ಅದನ್ನ ಕಿಂಕಾಪಿನ ಬಟ್ಟೆಯಿಂದ ಮುಚ್ಚಿರ್ತಾರೆ. ವಲ್ಲಭಾಚಾರ್ಯ ಕೈನಲ್ಲಿ ಅದು ಉದ್ಘಾಟನೆ ಮಾಡಿಸ್ತಾರೆ. ಓದುತ್ತಾರೆ, ವಿದ್ವಾಂಸರು ಓದ್ತಾರೆ. ಯಾರು ವಿಜಯನಗರ ಸಾಮ್ರಾಜ್ಯದ ಅಂತಿಮ ನಿರ್ಣಯ ತಗೊಳ್ತಕ್ಕಂಥವ್ರು? ಸುಪ್ರೀಂ ಕಮಾಂಡರ್, ಅಲ್ಟಿಮೇಟ್ ಡಿಸಿಷನ್ ಮೇಕರ್ ಆಫ್ ದ ವಿಜಯನಗರ ಕಿಂಗ್ಡಮ್. ಹೂ ಹಿ ಈಸ್? ದ ಆನ್ಸರ್ ಈಸ್ ಇನ್ ದ ಶಾಸನ. ವಿಶ್ವವಿದ್ಯಾನಿಲಯಗಳದನ್ನು ಗೌರವಪುರದ ಶಾಸನ ಅಂತ ಪಬ್ಲಿಷ್ ಮಾಡಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ನಿಗಮಾಗಮ ನಿರ್ಣಯಿತರು, ನಿಜರಾಧೀಶ ಮಂತ್ರಿಗಳು, ನೃಪೇಂದ್ರ ಮುಗುಡಿ ರತ್ನರು, ನಿರಾಜಿತ ನಿಜಾಂಗ್ರಿಗಳು, ನಿರಂಕಾಯ ಚಿತ್ತರು, ನಿತಿವರ್ಗೋಪದೇಶಿಗಳು, ಪುರಾಣ ಪುರುಷ ಧ್ಯಾನ ಪುಷ್ಯ ಪುಳುಕ ಮೂರ್ತಿಗಳು, ಬ್ರಹ್ಮಣ್ಯ ತೀರ್ಥ ಶಿಷ್ಯರು, ಬ್ರಹ್ಮ ನಿರ್ಮಲ ಮೂರ್ತಿಗಳು, ಮಧ್ವಾಚಾರ್ಯ ಮತಾಂಬೋಜರು, ವಿದ್ವದಿದ್ದೀವರೆಂದುಗಳು ಆದ ವ್ಯಾಸತೀರ್ಥ ಶ್ರೀಪಾದ ಒಡೆಯರು ವಿಜಯನಗರ ಸಾಮ್ರಾಜ್ಯದ ನಿಗಮಾಗಮ ನಿರ್ಣಯಿತರು. ಇಂಥ ವ್ಯಾಸರಾಜರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರು. ಹಂಪೆನಲ್ಲಿ ಲೋಕಪಾವನ ಮಠದಲ್ಲಿ ಅದನ್ನ ಫಸ್ಟ್ ಐಡೆಂಟಿಫೈ ಮಾಡಿ ಗುರುತು ಹಿಡಿದು ಅಲ್ಲಿ ಬೋರ್ಡ್ ಹಾಕಿ ಬಂದಿರತಕ್ಕಂಥ ಮಹಾನುಭಾವರು ಇವತ್ತಿನ ದಿನ ನಮ್ಮ ಸ್ವಾಮಿಗಳು ಕೂತಿಯಾರಲ್ಲಿ. ಹಿ ವಾಸ್ ಎ ಪರ್ಸನ್. ಟುಡೇ ಇಬ್ರು ನೋಡಿದಿರೋದು. ಇವರು ವೈಸ್ ಚಾನ್ಸಲರ್ ಹಂಪಿನಲ್ಲಿ, ಅದೇ ಹಂಪಿನಲ್ಲಿ ಅಲ್ಟಿಮೇಟ್ ಅಂಡ್ ಗ್ರೇಟೆಸ್ಟ್ ವೈಸ್ ಚಾನ್ಸಲರ್ ಆಗಿದ್ದರು ವ್ಯಾಸರಾಜರು. ಆ ವ್ಯಾಸರಾಜರು ಆ ಯೂನಿವರ್ಸಿಟಿ ಎಲ್ಲಿತ್ತು ಅನ್ನೋದನ್ನ ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ, ಪರಿಶೋಧನೆ ಮಾಡಿ ಅಲ್ಲಿ ಅಧಿಕೃತವಾಗಿ ಬೋರ್ಡ್ ಹಾಕಿ ಬಂದಿರತಕ್ಕಂಥ ಇವತ್ತು ಸ್ವಾಮಿಗಳಾಗಿ ನಮ್ಮ ಎದುರುಗಡೆ ಇದ್ದಾರೆ. ಹಿ ಈಸ್ ಎ ಗ್ರೇಟೆಸ್ಟ್ ಹರಿದಾಸ ಸ್ಕಾಲರ್, ವೆರಿ ಗ್ರೇಟ್ ಸ್ಕಾಲರ್. ದಾಸ ಸಾಹಿತ್ಯ ಅನ್ನೋದು ಬರೀ ಸಾಹಿತ್ಯ ಅಂತ ನಾವು ಓದ್ಕೊಂಡು ಹೋಗ್ತಿದ್ದಾಗ ಸಾಹಿತ್ಯ ಅಲ್ಲ, ಅದನ್ನು ಮೀರಿರತಕ್ಕಂಥ ಸಂಸ್ಕೃತಿ, ಅದ್ಭುತ ಸಂಸ್ಕೃತಿಯನ್ನ, ಒಳ್ಳೆ ಸಂಸ್ಕೃತಿಯನ್ನ ರೂಪಿಸತಕ್ಕಂಥ ಸುಸಂಸ್ಕೃತವಾಗಿರತಕ್ಕಂಥ ಸಂಸ್ಕೃತಿ. ಆ ಸಂಸ್ಕೃತಿ ಬೇರೆಗಳು ದಾಸ ಸಾಹಿತ್ಯದಲ್ಲಿ ಇದನ್ನ ತಮ್ಮ ಪ್ರಭುತ್ವದಲ್ಲಿ ತೋರಿಸಿರತಕ್ಕಂಥ ಸ್ವಾಮಿಗಳು. ಹೀಗಾಗಿ ಟುಡೇ ಇಟ್ಸ್ ಎ ಲ್ಯಾಂಡ್ ಮಾರ್ಕ್ ಅಕೇಶನ್ ಇದು. ಅದೇ ಲೋಕಪಾವನ ಮಠದಲ್ಲಿ ಕಾನ್ವೊಕೇಶನ್ ಆಗೋಯ್ತು ಅನ್ನೋದು ಹೇಳ್ತಾನೆ. The two foreign travelers who were there in Vijayanagar kingdom at the time of the convocation personally have seen and experienced the glory of that convocation procession. ಅದನ್ನು ಹೇಳ್ತಾನೆ. ಹಂಪಿ ಎಂಥ ವಿದ್ಯಾ ಕೇಂದ್ರ ಆಗಿತ್ತದು. ಎಂದೂ ರಾಜಕೀಯ ಇರಲಿಲ್ಲ. ವ್ಯಾಸರಾಜ ಒಂದು ತೊಡೆ ಮೇಲೆ ಪುರಂದರದಾಸನ್ನು ಕೂರಿಸ್ಕೊಂಡ್ರೆ, ಇನ್ನೊಂದು ತೊಡೆ ಮೇಲೆ ಕನಕದಾಸನ್ನು ಕೂರಿಸ್ಕೊಂಡ್ರು. He was liked by everyone. ಅದು ಪೀಠ. ಅದು ಇವತ್ತು ನಮ್ಮ ಭಾಗ್ಯ ವೈಸ್ ಚಾನ್ಸಲರ್ ಮತ್ತೆ ಸ್ವಾಮೀಜಿ ಇಬ್ಬರು ಬಂದಿದ್ದಾರೆ.
ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ, ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ವಿಜ್ಞಾನ ತೀರ್ಥರು ಕಂಡಿರೋ ಕನಸು, ವಿಜ್ಞಾನ ತೀರ್ಥರು ಮಾತು ಹೇಳೋರು ಪರಂಪರೆ, ಸಂಪ್ರದಾಯ, ಜಪ, ತಪ, ಅನುಷ್ಠಾನ, ಆಚರಣೆ ಎಲ್ಲ ಮುಖ್ಯ. ಆದರೆ ಏನು ಹೇಳಿದ್ರು ಕೂಡ ಸುಮ್ಮನೆ ಮೌಢ್ಯವಾಗಿ ಒಪ್ಪುವ ಅಗತ್ಯ ಏನಿಲ್ಲ, ಕಂದಾಚಾರ ಅಗತ್ಯ ಇಲ್ಲ. ವೈಜ್ಞಾನಿಕವಾದ ಚಿಂತನೆ ಕ್ರಮವನ್ನು ನಮ್ಮ ಹುಡುಗ ಕಲ್ತ್ಕೋಬೇಕು. ವಿಜ್ಞಾನ ನಿಧಿಗಳು ಅಂತವ್ರ ಹೆಸರು ಅನ್ವರ್ಥ ಈ ವೇದ ವಿಜ್ಞಾನ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಯಾವ ಮಟ್ಟಕ್ಕೆ ಹೊಟ್ಟೋಯ್ತು ಅಂತಂದ್ರೆ, ಸುಭಾಷ್ ಕಾಕಡ್ಗೆ ಅವರು ಇಲ್ಲೇ ಕೂತಿದ್ದಾರೆ. ಹಿ ಹಸ್ ಕಾಂಟ್ರಿಬ್ಯೂಟೆಡ್ ಲಾಟ್ ಫಾರ್ ದಿ ಎನ್ರಿಚ್ಮೆಂಟ್ ಅಂಡ್ ಎನ್ಲೈಟ್ಮೆಂಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಆದಾಗ, ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಮಾಡಿದಾಗ, ಆ ಕಾನ್ಫರೆನ್ಸ್ ನಲ್ಲಿ ಪೇಪರ್ ಪ್ರೆಸೆಂಟ್ ಮಾಡೋದಕ್ಕೆ ಫಾರಿನ್ ಇಂದ ಬಂದಿರತಕ್ಕಂಥದ್ದು ಇದರಲ್ಲಿ. ಮೆನಿ ಸ್ಕಾಲರ್ಸ್ ಫ್ರಮ್ ಫಾರಿನ್ ಕಂಟ್ರೀಸ್ ಅಟೆಂಡೆಡ್ ದಿಸ್ ಕಾನ್ಫರೆನ್ಸಸ್. 5 ಹರಿದಾಸ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡಿರ್ತಕ್ಕಂಥದ್ದು. ಯಾತಕ್ಕೆ? ಶ್ರೀಪಾದರಾಜರು ದಾಸ ಸಾಹಿತ್ಯದ ಪ್ರವರ್ತಕ ಮನೀಷಿಗಳವರು, ಅವರಿಂದ ಬಂದಿರತಕ್ಕಂಥದ್ದು. ದಾಸ ಸಾಹಿತ್ಯ ಅಲ್ಲಿ ಉನ್ನಾಹ ಆಗಬೇಕು, ಅಲ್ಲಿ ಉದ್ಧಾರ ಆಗಬೇಕು ಅಂತ ಹೇಳಿ ವಿಜ್ಞಾನ ತೀರ್ಥರು ರಂಗವಿಟ್ಲ ಅಷ್ಟಾಷ್ಟದ್ರಿಕ ಚೆನ್ನಾಗಿ ಹೇಳಿದ್ರು. ರಂಗವಿಟ್ಲ ಪ್ರಾರಂಭ ಮಾಡಿ ಇವತ್ತು ಲಕ್ಷ್ಮೀನಾರಾಯಣಾಚಾರ್ಯರು ಶ್ರದ್ಧೆಯಿಂದ ಭಕ್ತಿಯಿಂದ ರಂಗವಿಟ್ಲ ತುಂಬಾ ಚೆನ್ನಾಗಿ ಸಂಪನ್ನ ಮಾಡ್ತಾ ಇದ್ದಾರೆ, ನಡ್ಸ್ಕೊಂಡ್ ಬರ್ತಾ ಇದ್ದಾರೆ ಇವತ್ತಿನ. ಹೀಗೆ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಇದು 6ನೇ ಸಮ್ಮೇಳನ ನಡೀತಿರತಕ್ಕಂಥದ್ದು. ಹರಿದಾಸರುಗಳು ಎಂತ ವಿಚಾರ ಕೊಡ್ತಾ ಹೋದ್ರಿ. ಎಲ್ಲ ಹರಿದಾಸರುಗಳು ಜನರ ಮಧ್ಯೆ ಇರತಕ್ಕಂಥವ್ರು, ಜನಸ್ಪಂದಿಯಾಗಿರತಕ್ಕಂಥವ್ರು, ಮಾನವೀಯತೆಯನ್ನ ಮೆರೆದಿರತಕ್ಕಂಥವ್ರು. ಯಾವತ್ತೂ ಮೂಗು ಮುಚ್ಚಿಕೊಂಡು ಬದರಿನಲ್ಲೋ ಕೇದಾರದಲ್ಲೋ ಕೂತ್ಕೊಳ್ಳಿಲ್ಲ, ಅಥವಾ ಮನೆಯೊಳಗೆ ಮಠದಲ್ಲೂ ಕೂತ್ಕೊಳ್ಳಿಲ್ಲ. ಜನದ ಮಧ್ಯೆ ಧುಮುಕಿ ಜನದ ಮಧ್ಯೆ ಇದ್ದಂಥವ್ರು ಹರಿದಾಸರುಗಳು. ಒಂದು ದಾಸರು ಮಾತು ಹೇಳ್ತಾರೆ, ವಿಷಯದ ವಿಚಾರ ಬಿಡು, ವಿಹಿತ ಕರ್ಮವ ಮಾಡು, ವಿನಯದಿ ಸಜ್ಜನರ ಕೂಡು, ವೈರಾಗ್ಯ ಭಾಗ್ಯವ ಬೇಡು, ಹೊರಗಣ್ಣು ಮುಚ್ಚಿ ನೋಡು, ಹೊರಗಣ್ಣು ಮುಚ್ಚಿ ಒಳಗಣ್ಣು ಬಿಚ್ಚಿ ನೋಡು, ಒಳಗಿಂದ ಒಳಗೆ ಇಳಿದು ನೋಡು, ಒಳಗಿಂದ ಒಳಗೆ ಇಳಿದು ಅಲ್ಲಿರುವ ಮೂರ್ಜಗಧ್ವರಿಯನ್ನು ನೋಡು, ಅವನನ್ನು ಕುರಿತು ಹಾಡು. ಇದೇ ನಮ್ಮ ದಾಸರುಗಳ ಹಾಡು. ಈ ಹಾಡುಗಳಿಗೆ ಸ್ಪಂದಿಸಿತು ನಮ್ಮ ಕನ್ನಡ ನಾಡು. ವಿಷಯದ ವಿಚಾರ ಬಿಡು, ನಿನಗೆ ಅಗತ್ಯವಿಲ್ಲದ ಇರತಕ್ಕಂಥ, ನಿನ್ನ ಬದುಕಿಗೆ ಯಾವುದು ಪೂರಕ ಆಗಿಲ್ಲ, ನಿನ್ನ ಉಜ್ಜೀವನಕ್ಕೆ ಯಾವುದು ಪೋಷಕ ಆಗಿಲ್ಲ, ಕಟ್ಕೊಂಡು ಏನು ಮಾಡ್ತೀಯೋ ಅನಗತ್ಯವಾಗಿರತಕ್ಕಂಥ ವಿಷಯಗಳನ್ನ ಬಿಡು, ಅಪ್ರಸ್ತುತವಾಗಿರತಕ್ಕಂಥ ವ್ಯಕ್ತಿಗಳನ್ನ ಬಿಡು. ಸಿಂಪಲ್. ಯು ವಾಂಟ್ ಟು ಎಂಜಾಯ್ ದ ಸುಪ್ರೀಂ ಹ್ಯಾಪಿನೆಸ್. ಆನಂದವಾಗಿರ್ಬೇಕು, ಶಾಂತವಾಗಿರ್ಬೇಕು, ಸಾರ್ಥಕ ಪಡ್ಕೋಬೇಕು ಬದುಕು. ಅಪ್ರಸ್ತುತ ವ್ಯಕ್ತಿಗಳು, ಅನಪೇಕ್ಷಿತ ವಿಚಾರಗಳು, ವಿಷಯದ ವಿಚಾರ ಬಿಡು. ವಿಹಿತ ಕರ್ಮವು ಮಾಡು. ನಾನು ಫಿಲಾಸಫಿ ಓದ್ತೀನಿ, ನಾನು ಕೆಲಸ ಮಾಡಲ್ಲ, ನಥಿಂಗ್ ಡೂಯಿಂಗ್. ಹೌಸ್ ಎವರ್ ಗ್ರೇಟ್ ಅಂಡ್ ಮೈಟಿ ಯು ಆರ್ ಎಸ್ ಫಿಲಾಸಫರ್. ಯಾರೇ ಆಗಿರ್ಲಿ ಕೆಲಸ ಮಾಡು, ಮೈ ಬಗ್ಗೆ ಕೆಲಸ ಮಾಡು. ಕಾಯಕ ಧರ್ಮವನ್ನ ದಾಸರು ಎತ್ತಿ ಹೇಳಿದ್ರು. ಕರ್ಮ ಮಾಡಬೇಕು. ದೇವರು 2 ಕೈ ಕೊಟ್ಟಿದ್ದಾನೆ, 2 ಕಾಲು ಕೊಟ್ಟಿದ್ದಾನೆ, ಸದೃಢವಾಗಿ ನಿಂತುಕೊಂಡು ಧೃತಿಯಿಂದ ಮತಿಯಿಂದ ಒಳ್ಳೆ ಕೆಲಸ ಮಾಡಬೇಕು. ಆದ್ರೆ ಹೇಗೆ ಮಾಡಬೇಕು? ಹಿತವಾಗಿ, ವಿಹಿತ ಕರ್ಮವ ಮಾಡು. ನಿನಗೆ ಹಿತವಾಗಿರಬೇಕು, ನಿನ್ನ ಭವಿತವ್ಯಕ್ಕೆ ಹಿತವಾಗಿರ್ಬೇಕು, ನಿನ್ನ ಕುಟುಂಬಕ್ಕೆ ಹಿತವಾಗಿರ್ಬೇಕು, ಸಮಾಜಕ್ಕೆ ಹಿತವಾಗಿರ್ಬೇಕು ಅಂತ ವಿಹಿತವಾದ ಕರ್ಮ ಮಾಡು. ವಿನಯದಿ ಸಜ್ಜನರ ಕೂಡು. ನಿನ್ನ ಬದುಕು, ನಿನ್ನ ಭವಿಷ್ಯ ಯಾವುದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂದ್ರೆ ಎಂಥ ಜನ ಜೊತೆ ಬೆರ್ಕೊಂಡು ಹೋಗ್ತಾ ಇದ್ಯಾ, ಸಂಘ ಮಾಡ್ತಾ ಇದ್ಯಾ. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಸಂಘ ಯಾರು ಸಿಗ್ತಾರೇನ್ರಿ? ನಿಮಗೆ ಬೇಕಾದಷ್ಟು ದುಡ್ಡು ಸಿಗುತ್ತೆ, ಕಾರ್ ಸಿಗುತ್ತೆ, ಇಂಪೋರ್ಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸಜ್ಜನರು ಸಿಗೋದಿಲ್ಲ, ಅಷ್ಟು ಸುಲಭವಾಗಿ ಸಜ್ಜನರು ಸಿಗೋದಿಲ್ಲ. ವಿನಯದಿ ಸಜ್ಜನರ ಕೂಡು. ದ ಹ್ಯುಮಿಲಿಟಿ, ದ ಸಿಂಪ್ಲಿಸಿಟಿ, nobility, divinity brings automatically good people, noble people and divine people to you. ವಿನಯ ಇರಬೇಕು, ವಿನಮ್ರತೆಯ ಅಕ್ಷಯ ನಿಧಿ. ಅದನ್ನು ಯಾರಿರ್ತಾನೆ ಅವನು ಅದ್ಭುತವಾಗಿರತಕ್ಕಂಥ ಬೆಳಕಾಗ್ತಾನೆ, ಪ್ರಜ್ವಲಿಸ್ತಾನೆ. ವೈರಾಗ್ಯ ಭಾಗ್ಯವ ಬೇಡು. ವೈರಾಗ್ಯ ಅಂತಂದ್ರೆ ಗೋಪಾಲದಾಸ್ ಹೇಳ್ತಾರೆ, ಅರಿಯದ ವೈರಾಗ್ಯ ಅರಹಿಕೊಳ್ಳುವುದಕ್ಕಿಂತ ಅರಿತು ಬರೆ ಹೋಗಿರೋ ಗೋಪಾಲ ವಿಠಲ್ನ. ಬೂದಿ ಬೆಳ್ಕೊಂಡು ವೈರಾಗ್ಯ ವೈರಾಗ್ಯ ಅಂತ ಕೂತ್ಕೋಬೇಡ್ರೋ, ಪರಮಾತ್ಮನ ಸಂಸ್ಮರಣೆ ಮಾಡಿ, ಅದಕ್ಕಿಂತ ವೈರಾಗ್ಯ ಬೇಕೇನ್ರೋ. ಇಂಥ ಅದ್ಭುತವಾಗಿರತಕ್ಕಂಥ ದಾಸರ ಹಾಡುಗಳು. ದಾಸ ಸಾಹಿತ್ಯ 500 ವರ್ಷಗಳ ಅಗ್ನಿ ಪರೀಕ್ಷೆಯಲ್ಲಿ ಎದ್ದು ಬಂದ ಸಾಹಿತ್ಯ, ಗೆದ್ದು ಬಂದ ಸಾಹಿತ್ಯ ಅದು. ಅಗ್ನಿ ಪರೀಕ್ಷೆ, ದಾಸ ಸಾಹಿತ್ಯಕ್ಕೆ ಹೆಜ್ಜೆ ಹೆಜ್ಜೆಗೆ ಅಗ್ನಿ ಪರೀಕ್ಷೆ ಬರ್ತಾ ಇತ್ತು. ಆದರೆ ದಾಸರಿಗೆ ಒಂದು
ಕನ್ವಿಕ್ಷನ್ ಇತ್ತು. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲಿ ಬೇಡ ಹುಚ್ಚಪ್ಪಗಳಿರ. ಮನುಷ್ಯ ಜನ್ಮದ ಘನತೆಯನ್ನ, ಮನುಷ್ಯ ಜನ್ಮದ ಧನ್ಯತೆಯನ್ನ ಎತ್ತಿ ಹಿಡಿದ್ರು ಹಾಡುಗಳಲ್ಲಿ, ಗೀತೆಗಳಲ್ಲಿ ಹರಿದಾಸರುಗಳು. ಜಗನ್ನಾಥದಾಸರು ಮಹಾವಿದ್ವಾಂಸರು. ವಿದ್ವಾಂಸರು ಅಂದರೆ ಉತ್ತುಂಗ ಶೃಂಗ ವಿದ್ವತ್ ಮಂಡಲದಲ್ಲಿ ಅವ್ರು ಹೇಳ್ತಾರೆ, ಸರ್ವದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು. ಭಾವನೆ, ವಿಶಾಲವಾದ ಭಾವನೆ, ಉದಾತ್ತ ಚಿಂತನೆ. ಇದು ದ ಅಂಡರ್ ಕರೆಂಟ್ ವಿಚ್ ಇಸ್ ಫ್ಲೋಯಿಂಗ್ ಇನ್ ದಾಸ ಸಾಹಿತ್ಯ. ಮತ್ತೆ ಲೋಕ ಮೆಚ್ಚುವ ರೀತಿಯಲ್ಲಿ ಬಾಳಿ ಬದುಕಬೇಕರೋ ಇದು ಒಂದು ಕಲೆ ಕಂಡ್ರು. ಈ ಲೋಕ ಮೆಚ್ಚುವ ರೀತಿಯಲ್ಲಿ ಬಾಳಿ ಬದುಕತಕ್ಕಂಥ ಕಲೆಯನ್ನ ಮನೆ ಮನೆಗೆ, ಮನೆ ಬಾಗಿಲು ಹೋಗಿ ಜನದ ಮನಸ್ಸಿಗೆ ಬುಟ್ಟಿ ತಟ್ಟಿ ಬದುಕನ್ನ ಬಂಗಾರ ಮಾಡಿರತಕ್ಕಂಥವ್ರು ದಾಸರುಗಳು. ದಾಸ ಸಾಹಿತ್ಯ ಅಂತಂತಂದ್ರೆ ಪುರಂದರ ದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲ ದಾಸರು, ಜಗನ್ನಾಥ ದಾಸರು ಸಂಭ್ರಮಿಸಿರತಕ್ಕಂಥ ಸುವರ್ಣ ಯುಗ ಅದು. ದಾಸ ಸಾಹಿತ್ಯ ಅದು ಭಕ್ತಿಯ ಕಣಜ, ಅದು ಅನುಭವದ ಅಡಿಗೆ. ದಾಸ ಸಾಹಿತ್ಯ ಅನುಭವದ ಅಡಿಗೆ, ಭಕ್ತಿಯ ಕಣಜ, ಪರಮಾತ್ಮನ ಸನ್ನಿಧಾನ, ನೊಂದವರ ಭರವಸೆ, ಹರಿಯದವರ ಆದರ್ಶ, ಅದರ ತುಂಬಿರತಕ್ಕಂಥದ್ದು ಭಗವಂತನ ಭಕ್ತಿ ಮತ್ತು ಲೋಕನೀತಿ. ನೀನು ಏನಾಗಬೇಕು, ಹೇಗಿರಬೇಕು ತಿಳಿಸ್ಕೊಡ್ತಾ ಹೋಗ್ತಾರೆ. ಮತ್ತೆ ಹಾಡಿಕೊಂಡು, ಕುಣಿಕೊಂಡು, ನರ್ತನ ಮಾಡಿಕೊಂಡು, ಗೀತ ಸಂಗೀತ ನರ್ತನ ಬದುಕು ಸಂಭ್ರಮ ಕಂಡರು ಪರಮೋತ್ಸವದ ಕೊಂಡಾಡುವುದು. ಯು ಟು ಸೆಲೆಬ್ರೇಟ್ ದ ಲೈಫ್. ವಿಜಯದಾಸರಂದನು ಮೋಹನ್ ದಾಸರಿಗೆ ಆಶೀರ್ವಾದ, ಚಿರಂಜೀವಿ ಆಗಿರೋ ಚಿದನಿನುವಾಗ ಅಳಿಯ ಸೊಸೆ ಮೊಮ್ಮಕ್ಕಳು ಹೆಂಡತಿ ಎಲ್ಲ ಚೆನ್ನಾಗಿ ಕುಟುಂಬ ವತ್ಸಲ್ನಾಗ ಚೆನ್ನಾಗಿರೋ ಸ್ವಾಮಿ. ಈ ಪಾಯಿಂಟ್ ಅನ್ನ ವೈಶಾಸ್ತಾರ್ ಇವತ್ತು ಹೈಲೈಟ್ ಮಾಡಿದರು. ಮೂಗು ಮುಚ್ಚಿಕೊಂಡು ಹಿಮಾಲಯಕ್ಕೆ ಕೂತ್ಕೊಂತ ಯಾವ ಹರಿದಾಸರು ಹೇಳಲಿಲ್ಲ, ನಿನ್ನ ಕುಟುಂಬದಲ್ಲಿ ವಾಸ. ಯಾಕೆ ದಾಸ ಸಾಹಿತ್ಯ ಇವತ್ತು ಪ್ರಸ್ತುತಿ ಅಂತಂತಂದ್ರೆ ಪಾಶ್ಚಾತ್ಯ ನಾಗರಿಕತೆಯ ರಪ 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 ಹೇಗೆ ಹೊಡಿತಾ ಇದೆ ಭಾರತದ ಮೇಲೆ ನೋಡ್ತಾ ಇದ್ದೀರಾ. ಮೊಬೈಲ್ ಮೂಲಕ ಇರ್ಬೋದು, ಸೀರಿಯಲ್ಗಳ ಮೂಲಕ ಇರ್ಬೋದು, ಟಿವಿ ಮೂಲಕ ಇರ್ಬೋದು, ನಗರೀಕರಣದ ವಿಚಿತ್ರಗಳನ್ನ ನೋಡ್ತಾ ಇದ್ದೀರಾ, ಜಾಗತೀಕರಣಗಳನ್ನ ನೋಡ್ತಾ ಇದ್ದೀರಾ, ವಿಚಿತ್ರವಾಗಿರತಕ್ಕಂಥ ವಿಕ್ಷಿಪ್ತವಾಗಿರತಕ್ಕಂಥ ಹೊಸ ಚಿಂತನೆಗಳನ್ನ ನೋಡ್ತಾ ಇದ್ದೀರಾ. ವಿಜ್ಞಾನದ ಹೆಸರಿನಲ್ಲಿ, ನ್ಯೂಕ್ಲಿಯರ್ ಹೆಸರಿನಲ್ಲಿ ಏನ್ ಆಗಬಾರ್ದಾಗ್ತಾ ಇದೆ. ಎಲ್ಲರ ಕಿವಿಗಳು ಕಣ್ಣುಗಳು ಸ್ಫೋಟ ಆಗತಕ್ಕಂಥ ವಿಚಾರಗಳು ಬರ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚು ಕುಟುಂಬಗಳ ಒಳಗೆ ಇದ್ದಂತಹ ಏನು ಒಟ್ಟಾರೆ ಕುಟುಂಬಗಳಿತ್ತು, ಸೌಹಾರ್ದತೆ ಇತ್ತು, ನಲಿವಿತ್ತು, ಒಲಿವಿತ್ತು, ಚೆಲುವಿತ್ತು, ಗೆಲುವಿತ್ತು, ಹೋಗಿ ಗಂಡ ಹೆಂಡತಿ ಇಬ್ರು ಇರತಕ್ಕಂಥದ್ದೇ ಇವತ್ತು ಬಹಳ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ. ಕುಟುಂಬಗಳಲ್ಲಿ ಆ ಮಾರ್ಧವತೆ ಹೋಗಿದೆ, ಪ್ರೀತಿ ಹೋಗಿದೆ, ವಿಶ್ವಾಸ ಹೋಗಿದೆ, ಭರವಸೆ ಹೋಗಿದೆ ಇವತ್ತಿನ ದಿನ. ಒಬ್ಬ ಮನುಷ್ಯ ಇನ್ನೊಬ್ಬನ ನಂಬಕ್ಕಾಗ್ತಾ ಇಲ್ಲ. ಎಲ್ಲವನ್ನ ವ್ಯಾವಹಾರಿಕವಾಗಿರತಕ್ಕಂಥ, ಆರ್ಥಿಕವಾಗಿರತಕ್ಕಂಥ ಪರಿಧಿಗೆ ತಂದೇ ಲೆಕ್ಕಾಚಾರ ಮಾಡತಕ್ಕಂಥ ಸ್ಥಿತಿಗೆ ಎಲ್ಲರೂ ಬಂದ್ಬಿಟ್ಟಿದೀವಿ. ಇಂಥ ಕಾಲದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ದೇಶ, ನಮ್ಮ ದೇಸಿ ಗಮಗಮ ಮತ್ತೆ ಕೊಡಬೇಕು ಅಂದ್ರೆ ಬರಬೇಕು ದಾಸ ಸಾಹಿತ್ಯಕ್ಕೆ. ದಾಸರ ಹಾಡುಗಳು ದೇಸಿ ಘಮಘಮವನ್ನ ಏನು ಚೆನ್ನಾಗಿ ಕೊಡ್ತಾ ಇದೆ ಅಂತ ನಮ್ಮ ವೈಶಾಸ್ತ್ರ ಮಾತು ಹೇಳಿದ್ರು. ಮಾನವೀಯ ಭಾವನೆಗಳಿಗೆ ಸ್ಪಂದಿಸತಕ್ಕಂಥ ಅದ್ಭುತ ಗೀತ ಗಾಯನವನ್ನ ದಾಸರು ಮಾಡಿದ್ದಾರೆ. ಅದನ್ನ ಹೈಲೈಟ್ ಮಾಡೋಣ ಇನ್ನು ಮೇಲೆ ಅನ್ನೋ ಮಾತನ್ನ ಸೂಚ್ಯವಾಗಿ ಹೇಳಿದರು. So when I was delivering lectures in foreign universities, I was talking only about this, but universally acceptable truths ಅನ್ನು ಕೊಟ್ಟಿದಾರಲ್ರಿ ದಾಸರು. ನೀನೊಬ್ಬನೇ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ನಥಿಂಗ್ ಡೂಯಿಂಗ್, ಬಿ ವಿತ್ ಆಲ್, ಎಂಜಾಯ್ ವಿತ್ ಆಲ್, ಬಿ ಹ್ಯಾಪಿ ವಿತ್ ಆಲ್, ಬಿ ಹೆಲ್ತಿ ವಿತ್ ಆಲ್, ಬಟ್ ಸೈಮಲ್ಟೇನಿಯಸ್ಲಿ ಮೆಂಟಲ್ ಹೆಲ್ತ್ ಅಂಡ್ ಸ್ಪಿರಿಚುವಲ್ ಹೆಲ್ತ್ ಅನ್ನು ಡೆವಲಪ್ ಮಾಡ್ಕೋ. ಅದ್ಭುತವಾದ ವಿಚಾರಗಳನ್ನು ಕೊಟ್ಟರು. ನಮ್ಮ ದಾಸ ಸಾಹಿತ್ಯದ ಬಗ್ಗೆ ಅಗಾಧವಾಗಿರತಕ್ಕಂಥ ಕೆಲಸ ಆಗಿದೆ, ಬಟ್ ಅದು ಆಗ್ಬೇಕಾದಿದೆ. ವೈಶಾಸ್ತ್ರರು ಇನ್ನೊಂದು ಸೂಚನೆ ಕೊಟ್ಟರು. ಏನು? ವಚನ ಸಾಹಿತ್ಯಕ್ಕೆ ದಾಸ ಸಾಹಿತ್ಯಕ್ಕೆ ತುಲನಾತ್ಮಕವಾಗಿ ನೋಡಿದಾಗ ವಚನ ಸಾಹಿತ್ಯಕ್ಕೆ ಕೊಟ್ಟಿರುವಷ್ಟು ಒಂದು ಪ್ರಾಧಾನ್ಯತೆ, ಪ್ರಾಮುಖ್ಯತೆ, ಫೋಕಸ್ಸು ದಾಸ ಸಾಹಿತ್ಯ ಕೊಟ್ಟಿಲ್ಲ. ಅಥವಾ ದಾಸ ಸಾಹಿತ್ಯವರೇ ತಮ್ಮ ಮಡಿವಂತಿಕೆಯಿಂದ ಒಳಗಡೆ ಬಿಟ್ಕೊಂಡಿಲ್ಲ. ಪಾಸಿಬಿಲಿಟಿ ನಮ್ಮ ನಾವೊಂದು ಫಾರ್ ದಿ ಫಸ್ಟ್ ಟೈಮ್ ಒಂದು ನಮ್ಮ ರೆಡ್ಡಿಗಳ ಕಾಲೇಜಲ್ಲಿ ನಾವು ಬಂದು ದಾಸ ಸಾಹಿತ್ಯ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಮುಂಚೆ ಮಧ್ವ ಸಂಘಗಳಲ್ಲೂ ರಾಯರ ಮಠಗಳಲ್ಲೂ ಮಾಡ್ಕೊಳ್ತಾ ಇದ್ದಿಲ್ಲ.
ಈಗ ಇವತ್ತು ಜನರ ಮನಸ್ಸನ್ನ ಮುಟ್ಟಬೇಕು ಅಂತಂದ್ರೆ ದಾಸರ ಹಾಡುಗಳಿಗೆ ಆ ಶಕ್ತಿ ಇದೆ. It is so power packed, powerful and potential. Only thing is you have to unleash it, you have to release it. ಅದಕ್ಕೆ ದಾಸರ ಹಾಡುಗಳು ಎಂಥ ಮಾನವೀಯ ಮೌಲ್ಯಗಳನ್ನು ಕೊಟ್ಟಿದೆ, ಜನಸ್ಪಂದಿಯಾಗಿದೆ, ಜನಸ್ನೇಹಿಯಾಗಿದೆ ಅನ್ನತಕ್ಕಂಥ ವಿಚಾರಗಳನ್ನ ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಹೇಳತಕ್ಕಂಥ ಒಂದು ವ್ಯವಸ್ಥೆ ಸಿದ್ಧ ಆಗಬೇಕು. ಎರಡನೇದು, ವಚನ ಸಾಹಿತ್ಯ ಎಲ್ಲರನ್ನೂ ಜಾತಿ ಜನಾಂಗ ಮೀರಿ ಎಲ್ಲರನ್ನೂ ಒಳಗೊಂಡು ಎಲ್ಲರಿಗೂ ಘನತೆಯನ್ನ ವ್ಯಕ್ತಿತ್ವವನ್ನ ರೂಪಿಸ್ತದೆ. ನಾವು ದಾಸ ಸಾಹಿತ್ಯದ ಜನ, ನಾವು ಎಲ್ಲರನ್ನ ಒಳಗೊಂಡು ಎಲ್ಲರಿಗೂ ಘನತೆಯನ್ನು ಕೊಟ್ಟು ಎಲ್ಲರಿಗೂ ಪ್ರಾಮುಖ್ಯತೆಯನ್ನು ಕೊಟ್ಟು ಎಲ್ಲರೂ ಸಹ ಈ ಒಂದು ದಾಸರ ಚಿಂತನೆಗಳನ್ನ ಸ್ವೀಕಾರ ಮಾಡಿ ಹಾಗೆ ಬದುಕತಕ್ಕಂಥ ರೀತಿಯಲ್ಲಿ ಒಂದು ದಾರಿ ರಾಜಮಾರ್ಗವನ್ನು ನಿರ್ಮಾಣ ಬೇಕಾದ ಕಾಲ ಬಂದಿದ್ದೀವಿ. ಇನ್ನೊಂದೇನು ಅಂತಂದ್ರೆ, ದಾಸರ ಹಾಡುಗಳು 4,25,000 ಹಾಡು ಬರೆದ್ರು ಪುರಂದರದಾಸರು ಅಂತ ವಿಜಯದಾಸರಿಂದ ಹಿಡಿದು ಎಲ್ಲರೂ ಹೇಳ್ಕೊಂಡ್ ಬರ್ತಾರೆ. ತುಂಬಾ ಜನ ಸುಳ್ಳು ಹೇಳಿರಕ್ಕಾಗಿಲ್ಲ, ವಿಜಯದಾಸರಂತೂ ಸುಳ್ಳು ಹೇಳಿ ಸಾಧ್ಯನೇ ಇಲ್ಲ. ಆದ್ರೆ 1,000 1,500 ಹಾಡು ಸಿಕ್ಕರೆ ಯಾಕೆ ಸಿಕ್ಕಿಲ್ಲ ಅನ್ನೋದು ಪ್ರಶ್ನೆ. ಪುರಂದರದಾಸರು ತಪ್ಪಲ್ಲ ಅದು. ವಿಜಯನಗರಕ್ಕೆ ಬೆಂಕಿ ಬಿದ್ದಾಗ ವಿಜಯನಗರ ಬೇಡ, ನಮ್ಮನೆ ಯಾರ ಮನೆಗೂ ಬೆಂಕಿ ಬಿದ್ದರೆ ಮನೇಲಿರೋ ಬೆಳ್ಳಿ ಬಂಗಾರ ಸಾಗಿಸ್ಕೊಂಡು ಹೋಗಿ ಟ್ರೈ ಮಾಡದೆ ಹೊರತನು, ಮನೇಲಿ ಒಬ್ಬ ಪೈಟ್ ಇದ್ದಾನೆ, ಆ ಪಯಂ ಒಬ್ಬರಿದ್ದಾನೆ, ಪಯಂ ಹುಡ್ಕೊಂಡು ಕೂತ್ಕೊಳ್ರು ಅಂತ ಯಾರು ಯೋಚನೆ ಮಾಡಲ್ಲ. ಸೇಮ್ ಥಿಂಗ್ ಹ್ಯಾಪನ್ ಟು ವಿಜಯನಗರ. ಅಲ್ಲಿನ ಶಾಸ್ತ್ರ ಆಗಲಿ, ಕಾವ್ಯ ಆಗಲಿ, ಇವೆಲ್ಲ ದಾಸರ ಹಾಡುಗಳಾಗಲಿ ಹುಡುಕೊಂಡು ಉಳಿಸ್ಕೊಂಡು ಯಾರು ಪ್ರಶ್ನೆ ಮಾಡಲಿಲ್ಲ. ಒಂಟೆಗಳ ಮೇಲೆ, ಆನೆಗಳ ಮೇಲೆ, ಕುದುರೆಗಳ ಮೇಲೆ ಸಿಕ್ಕಷ್ಟು ಹೊನ್ನು ಬೆಳ್ಳಿ ಬಂಗಾರ ಸಾಗಿಸ್ಕೊಂಡು ಹಿಂದ್ಗಡೆ ಬಾಗಿಲಿಂದ ಹೊರಟು. ಹಾಗಾಗಿ ಕಳೆದಿರಲಿಕ್ಕೆ ಸಾಕು, ಪಾಸಿಬಿಲಿಟಿ ಅಷ್ಟೇ ಹೇಳ್ತಾ ಇರೋದು. ಆದ್ರೆ ಅದನ್ನು ಬೇರೆ 47ನೇ ಇಸ್ವಿಯಿಂದ ಇವತ್ತಿನವರೆಗೂ ಕೂಡ there is no single concerted, unified, integrated effort to collect any of those things, either from the government or from the universities or from the academy or from any person. ಕಳೆದು ಹೋಗಿರತಕ್ಕಂಥ ಪುರಂದರದಾಸರ ಹಾಡುಗಳನ್ನಾಗಲಿ, ಹರಿದಾಸರ ಹಾಡುಗಳನ್ನಾಗಲಿ ಫಾರ್ ದಿ ಫಸ್ಟ್ ಟೈಮ್ ಒಂದು ಸಂಬ್ಲೆನ್ಸ್ ಸುಭಾಷ್ ಕಾಕಡ್ಡಿಗೆ ಅವರು ಧೈರ್ಯ ಮಾಡಿ, ಆತ್ಮಸ್ಥೈರ್ಯ ಧೈರ್ಯದಿಂದ ಕಳೆದು ಹೋಗಿರತಕ್ಕಂಥ ಪ್ರಸನ್ನ ವೆಂಕಟದಾಸರ ಹಾಡುಗಳನ್ನ ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ ಜೊತೆಯಲ್ಲಿ ಇಟ್ಕೊಂಡು ರೇಖಾ ಮತ್ತೆ ಸುಭಾಷ್ ಕಾಕಂಡ್ಕಿ ಬಹಳ ಪ್ರಯತ್ನ ಪಟ್ಟು ತಗೊಂಡ್ಬಂದು ಒಂದು ಸಂಶೋಧನಾ ಕೇಂದ್ರ, ಈಗ ದೊಡ್ಡ ರಿಸರ್ಚ್ ಸೆಂಟರ್ ಪ್ರಾರಂಭ ಮಾಡಿದ್ದಾರೆ ಪ್ರಸನ್ನ ವೆಂಕಟದಾಸ. ಇಟ್ಸ್ ಎ ಗ್ರೇಟ್ ಅಂಡ್ ಕಮೆಂಡಬಲ್ ವರ್ಕ್ ವಿಚ್ ಹಿ ಹ್ಯಾಸ್ ಡನ್. ಬಟ್ ಆದ್ರೆ ವ್ಯಕ್ತಿಯಾಗಿ ಮಾಡಿದ್ರು. ನಾನು ಹೇಳ್ತಾ ಇರೋದು, ಒಂದು ಅಕಾಡೆಮಿಗಳಾಗಲಿ, ಯೂನಿವರ್ಸಿಟಿಗಳಾಗಲಿ, ಗವರ್ನಮೆಂಟ್ ಆಗಲಿ, ಗವರ್ನಮೆಂಟ್ಗೆ ಪ್ರೀತಿ ಇರಬೇಡ್ವೇನೆ. ನಮ್ಮ ನಾಡಿನ ದೇಸಿ ಸಾಹಿತ್ಯ ಅಂದ್ರೆ ಸರ್ಕಾರಗಳಿಗೆ ಪ್ರೀತಿ ಇರಬೇಡ್ವೇನ್ರಿ, ಸರ್ಕಾರಕ್ಕೆ ಬದ್ಧತೆ ಇರಬೇಡ್ವೇನ್ರಿ, ಸರ್ಕಾರಕ್ಕೆ ಅದನ್ನ ಏನಾದ್ರೂ ಮಾಡಿ ಮತ್ತೆ ತರಬೇಕು, ಪಾತಾಳಗರಡಿ ಹಾಕಿ ಕಳಿಸೋಣ ಅನ್ನತಕ್ಕಂಥ ಚಿಂತನೆ ಬೇಡ್ವೇನ್ರಿ. ಆಗಲಿಲ್ಲ. ಅಟ್ಲೀಸ್ಟ್ ನಾವು ಫಾರ್ ದಿ ಫಸ್ಟ್ ಟೈಮ್ somebody has to think, some ಇನ್ಸ್ಟಿಟ್ಯೂಷನ್ ವ್ಯಕ್ತಿಗಳಿಂದ ಆಗೋದ ಕೆಲಸ ಅಲ್ಲ ಅದು. ಪುರಂದರದಾಸ್ ನನಗೆ ಯಾರೋ ಹೇಳಿದ್ರು, ಅಮ್ಮಾಳಮ್ಮ ಅಂತ ತಮಿಳುನಾಡಿನಲ್ಲಿ ಇದ್ದಾರೆ, ಅವರೇ ಬೇಕಾದಷ್ಟು ಕೀರ್ತನೆ ಬರೆದಿದ್ದಾರೆ, ಅವ್ರ ಹತ್ರ 3,500 ಪುರಂದರದಾಸ್ ಹಾಡು ತಮಿಳ್ನಲ್ಲಿ ಬರ್ಕೊಂಡಿದ್ದಾರೆ. ನಾವು ಹೋಗೋತ್ತಿಗೆ ಅವ್ರಿಗೆ ಕಣ್ ಕಾಣ್ತಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಹೊತ್ತಿಗೆ ಹೋಗೇ ಬಿಟ್ಟಿದ್ರು. ಇವ್ರು ಗೋರೆಬಳ ಅಂತ ದಕ್ಷಿಣ ದೇಶದ ಬ್ರಾಹ್ಮಣರ ಮನೆಗೆ ಹೋದೆ. ದೇವ್ರ ಮನೆಯಲ್ಲಿ ನರಹರಿ ತೀರ್ಥ 18 ಕೈಯಲ್ಲಿ ಬರ್ದಿಟ್ಟಿದ್ದಂತ ಇತ್ತು, ಕೊಡು ಅಂತಂದೆ. ಮಡ್ಲಿದೆ, ಕೊಡಲ್ಲ ಅಂತಂದ್ರು, ಮುಟ್ಟಿಸಕ್ಕೂ ಬಿಡ್ಲಿಲ್ಲ. ಕಡೆಗೆ ಹೊಟ್ಟೆ ಹೋದು. ಬೇಕಾದಷ್ಟು ಹೋಗಿರೋದ್ರ ಬಗ್ಗೆ. ಆದ್ರೆ ಮತ್ತೆ ಅದನ್ನ ಸಂರಕ್ಷಣೆ ಮಾಡತಕ್ಕಂಥ, ಸಂಗ್ರಹ ಮಾಡತಕ್ಕಂಥ, ಪ್ರಕಟಣೆ ಮಾಡತಕ್ಕಂಥ ಮನಸ್ಸು, ಉತ್ಸಾಹ, ವ್ಯವಸ್ಥೆ, ಸಂಘಟನೆ ಬೇಕಾಗಿದೆ ಇವತ್ತು. somebody has to take over. ಕಾಕಂಡಿಗೆ ಫಸ್ಟ್ ಟೈಮ್ ನಾನು ಹೋಗಿದ್ದೆ ಬಾಗಲಕೋಟೆಗೆ, ನಾನು ಪ್ರಸ್ತಾಪ ಮಾಡಿದ್ದೆ ಇದನ್ನ. ಬಟ್ ಹಿ ಹ್ಯಾಸ್ ಟೇಕನ್ ಇಟ್ ಸೋ ಬ್ಯೂಟಿಫುಲಿ, ಸೊ ಕ್ವಾಲಿಟೇಟಿವ್ಲಿ. ನಾವು ದಟ್ ರಿಸರ್ಚ್ ಸೆಂಟರ್ ಬ್ಯೂಟಿಫುಲ್ ಬಿಲ್ಡಿಂಗ್ ಬರ್ತಾ ಇದೆ, ಕೆಲಸ ಆಗ್ತಾ ಇದೆ. ಆದರೆ ಪುರಂದರದಾಸರ ಹಾಡು ಮತ್ತೆ ಉಳಿದ ಎಲ್ಲ ಹರಿದಾಸರುಗಳ ಎಲ್ಲ ಕಳೆದು ಹೋಗಿರತಕ್ಕಂಥ ಹಾಡುಗಳನ್ನ ನಾವು ಮತ್ತೆ ತೆಗಿಬೇಕು ಅಂತಂದ್ರೆ ಒಂದು ಯೂನಿಫೈಡ್ ಎಫರ್ಟ್, ಕನ್ಸಲ್ಟೆಡ್ ಎಫರ್ಟ್ ಬೈ ಅನ್ ಇನ್ಸ್ಟಿಟ್ಯೂಷನ್ ಆಫ್ ರೆಕಗ್ನೈಸ್ಡ್ ಎಂಟಿಟಿ, ಅದು ಮಾಡಿದ್ರೆ ಮಾತ್ರ ಆಗುತ್ತೆ. ಯಾಕಂದ್ರೆ ಇಂಡಿವಿಜುವಲ್ಸ್ಗೆ ಆ ಥರದ ಬಲ ಇರೋದಿಲ್ಲ. ಆತ್ಮಬಲ ಇರುತ್ತೆ, ಆರ್ಥಿಕವಾಗಿರತಕ್ಕಂಥ, ಸಂಘಟನೆ ಇರತಕ್ಕಂಥ, ಸರ್ಕಾರದ ಬೆಂಬಲ ಇರತಕ್ಕಂಥ ಬೆಲ ಒಬ್ಬರಿಗೆ ಆಗಲ್ಲ. ಆದ್ರಿಂದ ಯೂನಿವರ್ಸಿಟಿಗಳು ತಗೋಬೇಕು,
ಅಕಾಡೆಮಿಗಳು ತಗೋಬೇಕು, ಸರ್ಕಾರ ತಗೋಬೇಕು. ಬಟ್ ಪುರಂದರದಾಸರ ಆ ಕಳೆದು ಹೋಗಿರತಕ್ಕಂಥ ಹಾಡುಗಳನ್ನು ಮತ್ತೆ ಹುಡುಕೋ ಪ್ರಯತ್ನ ಆಗಬೇಕು ಅಂತ ಹೇಳ್ತಾ ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು. ಸಂಶೋಧನೆಯಲ್ಲಿ ಎಷ್ಟು ಜನ ಹರಿದಾಸರ ಹಾಡುಗಳು ಹೊರಟೋಗಿದೆ ಹುಡುಕತಕ್ಕಂಥ ಕೆಲಸ. ಆ ಹುಡುಕಿದ್ದನ್ನ ಪಾಠದಲ್ಲಿ ಪ್ರಕ್ಷಿಪ್ತತೆ ಬೇಕಾದಷ್ಟು ಭೇದ ಇರುತ್ತೆ, ಅದೆಲ್ಲ ಸರಿಯಾಗಿ ಹುಡುಕಿ ಮೂಲ ಆಕಾರ ಗ್ರಂಥಗಳನ್ನು ನೋಡಿ ಅಂಕಿತವನ್ನ ಕೊಡತಕ್ಕಂಥ ನಮ್ಮ ಡಿಫರೆನ್ಸ್ ಬಿಟ್ವೀನ್ ಅದರ್ ಪಾರ್ಟ್ ಆಫ್ ಲಿಟರೇಚರ್ ಅಂಡ್ ದಾಸಾಹಿತ್ಯ ಏನು ಅಂದ್ರೆ, ಅಂಕಿತ ಅನ್ನತಕ್ಕಂಥ ಒಂದು ವ್ಯವಸ್ಥೆಯಿಂದ ಗುರು ಶಿಷ್ಯ ಪರಂಪರೆ ಬಂದು ಜ್ಞಾನದ ಅದ್ಭುತವಾಗಿರತಕ್ಕಂಥ ವಾಹಿನಿ ನಿರಂತರವಾಗಿ ಹರ್ಕೊಂಡು ಬರ್ತಾ ಇದೆ ದಾಸಾಹಿತ್ಯದಲ್ಲಿ. ಅಂಕಿತ ಅನ್ನತಕ್ಕಂಥದ್ದು ಸೇತುವೆ ಗುರುವಿನಿಂದ ಶಿಷ್ಯನಿಗೆ ಅವತ್ತಿಂದ ಇವತ್ತವರೆಗೂ ಬರ್ತಾ ಇದೆ, ವಿಚ್ ಇಸ್ ನಾಟ್ ವೆರಿ ಮಚ್ ದೇರ್ ಇನ್ ಮೆನಿ ಆಫ್ ಅದರ್ ಫಾರ್ಮ್ಸ್ ಆಫ್ ಲಿಟರೇಚರ್. ಅದಕ್ಕಾಗಿ ಇಂಥ ಒಂದು ಅದ್ಭುತವಾಗಿರತಕ್ಕಂಥ ಸಾಹಿತ್ಯವನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಂತ ಹೇಳ್ತಾ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆ ಡಾಕ್ಟರೇಟ್ ಮಾಡಿಸ್ತಾ ಇದೀವಿ. ನಾವು ಬೇಕಾದಷ್ಟು ಜನಕ್ಕೆ ಡಾಕ್ಟರೇಟ್ ಮಾಡ್ತಿದ್ದಾರೆ, ನಿಜವಾದ ದೃಷ್ಟಿಯಿಂದ ಸಂಶೋಧನೆ ಮಾಡ್ತಿದ್ದಾರೆ ದಾಸ ಸಾಹಿತ್ಯದಲ್ಲಿ. ನಾವು ಕೇಳಬೇಕು ಅಂತಿದ್ವಿ, ಕೇಳಕ್ಕೆ ಮುಂಚೆನೆ ವೈಸ್ ಚಾನ್ಸಲರ್ ಮಾತು ಹೇಳಿದ್ರು, ನಮ್ಮ ಪುರಂದರ ಅಧ್ಯಯನ ಪೀಠ, ಹರಿದಾಸ ಅಧ್ಯಯನ ಪೀಠ ಏನಿದೆ ಹಂಪಿ ಯೂನಿವರ್ಸಿಟಿನಲ್ಲಿ, ನಿಮ್ಮ ಸಂಸ್ಥೆ ಮತ್ತು ಆ ಸಂಸ್ಥೆ ಎರಡೂ ಸೇರಿ ಸಂಘಟಿತರಾಗಿ ಒಂದು ಸೆಮಿನಾರು, ವರ್ಕ್ಶಾಪು ಅಥವಾ ಕಾನ್ಫರೆನ್ಸಸ್ಸು ಮಾಡೋಣ ಅನ್ನೋ ಅಭಿಪ್ರಾಯ ಕೊಟ್ಟರು. ಮಾಡಲಿ. ಅದರ ಜೊತೆಯಲ್ಲಿ ಹಂಪಿ ಯೂನಿವರ್ಸಿಟಿ ಇರೋದು ದೇಸಿ ಸಾಹಿತ್ಯದ ಉನ್ನಾಹಕ್ಕೆ. ಹಂಪಿ ಯೂನಿವರ್ಸಿಟಿ ಇರತಕ್ಕಂಥದ್ದು ಅದು ಡೀಲಿಟ್ಟು ಸೂಟು ಬೂಟು ಹಾಕೊಂಡು ಅಕಾಡೆಮಿಕ್ ರಿಸರ್ಚ್ ಮಾಡತಕ್ಕಂಥವ್ರಿಗೆ ಇರಬಹುದು, ಆದರೆ ಜನಸಾಮಾನ್ಯರು ಇರ್ತಾರೆ, ವೆರಿ ಕಾಮನ್ ಪೀಪಲ್, ವೆರಿ ಆರ್ಡಿನರಿ ಪೀಪಲ್, ದೇಸಿ ಪೀಪಲ್, ಅವರೊಳಗಿರತಕ್ಕಂಥ ಭಕ್ತಿ, ಗಾಯನ, ಸಾಧನ, ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ, ಸದಾಚಾರ, ಸದ್ವಿಚಾರ, ಸತ್ಕರ್ಮ, ಸದ್ಧರ್ಮ ಇವುಗಳಿಂದ ರೆಕಗ್ನೈಸ್ ಮಾಡಿ ಇವುಗಳಿಗೊಂದು ಫಾರ್ಮೆಟ್ ಕೊಡಬೇಕು ಅನ್ನೋದಕ್ಕೆ ಬಂದಿರೋದು ಹಂಪಿ ಯೂನಿವರ್ಸಿಟಿ. ಆ ಹಂಪಿ ಯೂನಿವರ್ಸಿಟಿಗೆ ಒಂದು ಬೆಸ್ಟ್ ಪಾಸಿಬಿಲಿಟಿ ಈಸ್ ನಮ್ಮ ಈ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆಯನ್ನ ಅಧಿಕೃತವಾಗಿ ರೆಕಗ್ನೈಸ್ ಮಾಡಿ, ಇದನ್ನು ಅಧಿಕೃತವಾಗಿ ರೆಕಗ್ನೈಸ್ ಮಾಡಿ ಮುಂದೆ ನೋಡೋದ ಅವಕಾಶ ಆಯಿತು ಅಂದ್ರೆ ಇದಕ್ಕೆ ಅಫಿಲಿಯೇಷನ್ ಕೊಟ್ಟು ಜಾಯಿಂಟ್ ಆಗಿ ಮಾಡಿದರೆ 100 ಜನ ರಿಸರ್ಚ್ ಮಾಡ್ತಿದ್ದಾರೆ. ಅದರಿಂದ ಪರಸ್ಪರವಾಗಿ ಎರಡೂ ಸಂಸ್ಥೆಗಳು ಲಾಭ ಆಗುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಂದು ಪೂರ್ತಿ ಭಾಷಣ ಇಲ್ಲಿ ಹೇಳಲ್ಲ ಸಮಯಾವಕಾಶದಿಂದ ಪ್ರಿಂಟ್ ಆಗಿದೆ, ಇದು ಸಮ್ಮೇಳನಾಧ್ಯಕ್ಷ ಭಾಷಣ ಅಂತ, ಆಮೇಲೆ ಇದು ಪಡ್ಕೋಬಹುದು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೆ ವಿಶೇಷವಾಗಿ ಮಾಧ್ವ ಪರಂಪರೆಯ ಸ್ವಾಮಿಗಳಲ್ಲಿ ಎಲ್ಲ ಅದ್ಭುತವಾಗಿರತಕ್ಕಂಥ ಪಾಂಡಿತ್ಯರ ಸ್ವಾಮಿಗಳಿರ್ತಾರೆ, ಬೇಕಾದಷ್ಟು ಎಷ್ಟೋ ಸಲ ಸುಧಾಮಂಗಲ ಮಾಡಿಸಿರೋ ಸ್ವಾಮಿಗಳಿರ್ತಾರೆ. ಆದರೆ ವ್ಯಾಸ ಸಾಹಿತ್ಯದಲ್ಲಿ, ಶಾಸ್ತ್ರ ಸಾಹಿತ್ಯದಲ್ಲಿ ಅಸೀಮವಾಗಿರತಕ್ಕಂಥ ಪಾಂಡಿತ್ಯ ಇದ್ದು, ದಾಸ ಸಾಹಿತ್ಯದಲ್ಲೂ ಅಷ್ಟೇ ಪ್ರಬುದ್ಧವಾದ ಅಸೀಮವಾಗಿರತಕ್ಕಂಥ ಪಾಂಡಿತ್ಯ ಇರತಕ್ಕಂಥ ಸ್ವಾಮಿ ತೋರಿಸು ಅಂದ್ರೆ ಈ ಸ್ವಾಮಿಗಳು ಮಾತ್ರ. He is a towering great. He is a jewel in the crown of our pontiffs of Madhva community. ಅವರಿವತ್ತು ಬಂದು ಈ ಸಮ್ಮೇಳನ ಭಾವಿಸ ಬಹಳ ಅರ್ಥಪೂರ್ಣವಾಗಿದೆ ಮತ್ತೆ ಬಹಳ ವಿಶೇಷವಾಗಿದೆ. ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಮಾಡ್ತಾ ಮತ್ತೆ ತಮ್ಮ 10 ನಿಮಿಷ ಮಾತಾಡಿದ್ರು, ಮುತ್ತಿನ ಹಾಗೆ ಮಾತಾಡ್ತಾ. ಪುರಂದರದಾಸರ ಹಾಡುಗಳು ಹೆಂಗಿರ್ತದೆ, 10 ಮಾತಾಡೋ ಬದಲು 1 ಮುತ್ತಾಡಬೇಕು, ಮತ್ತೆ ಮತ್ತೆ ಎತ್ತಾಡಬೇಕು, ಆನಂದ ಪಡಬೇಕು, ಸಂತೋಷ, ಸಂಭ್ರಮ, ಸಡಗರ, ಸಂತೃಪ್ತಿ, ಸಮೃದ್ಧಿಯ ಸರಮಾಲೆ ನಮ್ಮ ಪುರಂದರದಾಸರ ಹಾಡುಗಳು, ಹರಿದಾಸರ ಹಾಡುಗಳು. ಅಂತ ಮಾತನ್ನು ಇವತ್ತು ಆಡ್ಬಿಟ್ಟು ವೈಸ್ ಚಾನ್ಸಲರು ಅವ್ರಿಗೂ ಅಭಿನಂದನೆ ಮಾಡ್ತಾ ನಮ್ಮ ರಾಷ್ಟ್ರೀಯ ವೇದ ವಿಜ್ಞಾನ ಸಂಸ್ಥೆಗೆ ನಿಮ್ಮ ಯೂನಿವರ್ಸಿಟಿ ಅಫಿಲಿಯೇಟ್ ಮಾಡ್ಕೊಳ್ಳಿ ಅನ್ನೋ ಪ್ರಾರ್ಥನೆ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ.